ಇನ್ನು ಯೂಟ್ಯೂಬರ್ ಸಮೀರ್ ಪೊಲೀಸರ ಹುಡುಕಾಟ ನಡೀತಾ ಇದೆ. ಸಮೀರ್ಗಾಗಿ ಆತ ಮೂಲತಃ ಬಳ್ಳಾರಿಯ ಕೌಲ್ ಬಜಾರ್ ನಿವಾಸಿಯಾಗಿದ್ದು, ಬಳ್ಳಾರಿಯಲ್ಲೂ ಕೂಡ ಸಮೀರ್ಗಾಗಿ ಪೊಲೀಸರು ಶೋಧವನ್ನು ನಡೆಸ್ತಾ ಇದ್ದಾರೆ. ಬಳ್ಳಾರಿಯಲ್ಲೂ ಕೂಡ ಆತ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ನಾಳೆ ವಿಚಾರಣೆಗೆ ಬರುವಂತೆ ಪೊಲೀಸರು ನೋಟಿಸ್ ಕೂಡ ನೀಡಿದ್ದಾರೆ. ಯೂಟ್ಯೂಬರ್ ಸಮೀರ್ ಎಂಡಿ ಬಳ್ಳಾರಿಯವನು ಅನ್ನೋದು ಗೊತ್ತಾಗಿದ್ದು, ಕೌಲ್ ಬಜಾರ್ನ ಬಂಡಿಹಟ್ಟಿ ನಿವಾಸಿಯಾಗಿದ್ದಾನೆ. ಬಳ್ಳಾರಿಯಲ್ಲಿ 8ನೇ ತರಗತಿಯವರೆಗೆ ಕೂಡ ಈತ ವ್ಯಾಸಂಗ ಮಾಡಿದ್ದು, ಬೆಂಗಳೂರಿನಲ್ಲಿ BCA ವ್ಯಾಸಂಗ ಮಾಡಿದ್ದಾನೆ. ಇನ್ನು ಮೊದಲಿಗೆ ಬೆಂಗಳೂರಿನ ಪಿನ್ಯಾ ಏರಿಯಾ ಸಮೀಪ ಆತ ವಾಸವಾಗಿದ್ದ. ಅಕ್ಕ ತಾಯಿ ಜೊತೆಗೆ ಈತ ಬೆಂಗಳೂರಿನಲ್ಲಿ ವಾಸವಾಗಿದ್ದ. ಪೊಲೀಸರು ಆತನ ಬೆಂಗಳೂರಿನ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಆದರೆ ಆತ ಬೆಂಗಳೂರಿನ ನಿವಾಸದಲ್ಲೂ ಕೂಡ ಇರಲಿಲ್ಲ. ಹಾಗಾಗಿ ಮೂಲತಃ ಆತ ಬಳ್ಳಾರಿಯವನು ಅಂತ ತಿಳಿತಾ ಇದ್ದಂತೆ ಬಳ್ಳಾರಿಯ ನಿವಾಸಕ್ಕೂ ಕೂಡ ಹೋಗಿದ್ರು. ಆತನ ಅಜ್ಜಿ ಮನೆ ಅಲ್ಲಿದೆ. ಆದರೆ ಆತ ಅಲ್ಲೂ ಕೂಡ ಇಲ್ಲ ಅನ್ನೋದು ಗೊತ್ತಾಗಿದೆ. ಆದರೆ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಇನ್ನು ನಮ್ಮ ಬಳ್ಳಾರಿ ಪ್ರತಿನಿಧಿ ಏನು ಅವರ ಸಮೀರ್ ಅವರ ಅಜ್ಜಿ ಮನೆ ಇದೆ, ಆ ಭಾಗದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನು MD ಸಮೀರ್ ಅವರು ಯೂಟ್ಯೂಬ್ ವಿಡಿಯೋದಲ್ಲಿ ಹರಿದುಬಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರಿಗೆ ಸಂಬಂಧಪಟ್ಟ ಕೇಸ್ ಕೂಡ ದಾಖಲಾಗಿರುವಂಥದ್ದು. ಹೀಗಾಗಿ ನಿನ್ನೆ ಬೆಳ್ತಂಗಡಿಯ ಪೊಲೀಸರು ಬಳ್ಳಾರಿಯಲ್ಲಿರತಕ್ಕಂತಹ ಕೌಲ್ ಬಜಾರ್ ಏರಿಯಾದ ಒಂದು ಬಂಡಿಹಟ್ಟಿಯಲ್ಲಿರತಕ್ಕಂಥ ಅವರ ಸಮೀರ್ ಅವರ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಮುಂಬಾಗಿಲಿಗೆ ಈಗ ನೋಟಿಸ್ ಕೂಡ ಅಂಟಿಸಿರುವಂಥದ್ದು. ಅಂದರೆ ಕಳೆದ 3 ಬಾರಿ ಕೂಡ ಅವರಿಗೆ ನೋಟಿಸನ್ನು ಬೆಳ್ತಂಗಡಿ ಪೊಲೀಸರು ಕೊಟ್ಟಿದ್ರು. ಆದರೆ ಇವರಿಗೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಕಳೆದ 2-3 ದಿನದ ಹಿಂದುಗಡೆ ಜಿಲ್ಲಾ ಸತ್ರ ನ್ಯಾಯಾಲಯ ವತಿಯಿಂದ ಮಂಗಳೂರು ವತಿಯಿಂದ ಅವರಿಗೆ ನಿರೀಕ್ಷಣಾ ಜಾಮೀನು ಕೂಡ ಪಡೆದಿದ್ರು. ಆದರೆ ಇದೀಗ ಜಾಮೀನು ಕೊಡುವಾಗ ಕೂಡ 2 ದಿನಗಳಲ್ಲಿ ಅವರು ವಿಚಾರಣೆ ಹಾಜರಾಗಬೇಕು ಅಂತ ಕೂಡ ಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು. ಇದೀಗ 24ನೇ ತಾರೀಕು ಸಮೀರ್ ವಿಚಾರಣೆಗೆ ಹಾಜರಾಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಮೀರ್ ಮನೆ ಮುಂದುಗಡೆ ನೋಟಿಸ್ ಕೂಡ ಬೆಳ್ತಂಗಡಿ ಪೊಲೀಸರು ಅಂಟಿಸಿರುವಂಥದ್ದು. ಆದರೆ ಬೆಳ್ತಂಗಡಿ ಪೊಲೀಸರು ಇಲ್ಲಿ ಬಳ್ಳಾರಿಯ ಅಂದರೆ ಆತನ ಆಧಾರ್ ಕಾರ್ಡ್ ನಿವಾಸ ಅಂದರೆ ಸಮೀರ್ನ ಆಧಾರ್ ಕಾರ್ಡ್ ನಿವಾಸ ಬಳ್ಳಾರಿ ಆಗಿರುವುದರಿಂದಾಗಿ ಆತನ ಸಂಬಂಧಪಟ್ಟಂತೆ ಇಲ್ಲಿರ್ತಕ್ಕಂಥ ಮನೆಗಳಿಗೆ ಬಂದು ನೋಟಿಸ್ ಕೂಡ ಅಂಟಿಸುವಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಥಳೀಯ ಪೊಲೀಸರ ಸಹಾಯ ಪಡ್ಕೊಂಡು ಸಮೀರ್ನ ಮನೆ ಮುಂಬಾಗಿಲೇ ಬಂದು ಈಗಾಗಲೇ ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮದನ್ ಜೊತೆ ವಿನಾಯಕ ಬಡಿಗೆ, TV9 ಬಳ್ಳಾರಿ.